Namaste. Subject Engineering Mathematics for first semester BE. Name of the book author Dr. K.S.C. Sir. Module 2 Differential Calculus 2. Article number 2.3 Partial Differentiation. Type 2 Indirect Partial Derivatives. Worked problems. Problem number 67. If x equal to r cos theta and y equal to r sin theta, prove that a. Del square r by del x square plus del square r by del y square equal to 1 by r del r by del x whole square plus del r by del y whole square. Subquestion B. Del r by del x equal to del x by del r. ಇಲ್ಲಿ ಇಫ್ ಎಕ್ಸ್ ಈಕ್ವಲ್ ಟು ಆರ್ ಕಾಸ್ ಥೀಟಾ ಕೊಟ್ಟಿದ್ದಾರೆ ಆ್ಯಂಡ್ ವೈ ಈಕ್ವಲ್ ಟು ಆರ್ ಸೈನ್ ಥೀಟಾ ಇಟ್ಸ್ ಗಿವನ್ ಇನ್ ದಿ ಕ್ವಶನ್. ಪ್ರೂವ್ ಮಾಡಬೇಕು ಏನಂತ. ಕ್ವಶನ್ ನಂಬರ್ ಎ. ಡೆಲ್ ಸ್ಕ್ವೇರ್ ಆರ್ ಬೈ ಡೆಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೆಲ್ ಸ್ಕ್ವೇರ್ ಆರ್ ಬೈ ಡೆಲ್ ವೈ ಸ್ಕ್ವೇರ್ ಈಕ್ವಲ್ ಟು 1 ಬೈ ಆರ್ ಇಂಟು ಡೆಲ್ ಆರ್ ಬೈ ಡೆಲ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಡೆಲ್ ಆರ್ ಬೈ ಡೆಲ್ ವೈ ಹೋಲ್ ಸ್ಕ್ವೇರ್ ಅಂತ. ಅನದರ್ ಸಬ್ ಕ್ವಶನ್ ಡೆಲ್ ಆರ್ ಬೈ ಡೆಲ್ ಎಕ್ಸ್ ಈಕ್ವಲ್ ಟು ಡೆಲ್ ಎಕ್ಸ್ ಬೈ ಡೆಲ್ ಆರ್ ಅಂತ ಪ್ರೂವ್ ಮಾಡಬೇಕು. ಓಕೆ. Solution for this problem. So here to first express r as a function of r as a function of x and y. Okay. Next here is given, okay, given ಏನಂತ ಇದು x equal to r cos theta and y equal to r sin theta gives x square plus y square equal to r square. ಹೇಗಪ್ಪ ಅಂತ ಹೇಳಿದ್ರೆ, so this one is the circle. ಆಯಿತಾ, ಸರ್ಕಲ್ನಲ್ಲಿ ಸೆಂಟರ್ ಪಾಯಿಂಟ್. ಸೊ ದಿಸ್ ಈಸ್ ಫಾರ್ ಎಕ್ಸ್ ಆ್ಯಕ್ಸಿಸ್, ದಿಸ್ ಒನ್ ಈಸ್ ದಿ ವೈ ಆ್ಯಕ್ಸಿಸ್. ಗೊತ್ತಾಯ್ತಲ್ಲ. ಸೊ ದಿಸ್ ಈಸ್ ಫಾರ್ ವೈ ಆ್ಯಕ್ಸಿಸ್. ರೇಡಿಯಸ್ ಫ್ರಮ್ ಸೆಂಟರ್ ಪಾಯಿಂಟ್ ಓ or 0 to this radius is r. So this one is parallel with y axis. This line is parallel with y axis. So here angle theta. Okay. So this one is angle theta. So adjacent side this one is the adjacent side. Idu adjacent side. So this is opposite side. And ಈ r ಇದೆಯಲ್ಲ ಇದು hypotenuse side. ಸೊ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕಂತ ಹೇಳಿದ್ರೆ ಗೊತ್ತಾಯ್ತಲ್ಲ. ಸೊ ಅದು ಕಾಸ್ ಥೀಟಾ. So cos theta equal to adjacent side by hypotenuse side. So adjacent side is x divided by hypotenuse side is r. Then cross multiply x equal to r cos theta. So x equal to r cos theta. Then sin theta. Find out sin theta. Sin theta is opposite by hypotenuse side. Opposite is y axis. So this line is parallel with this y axis. ಹಾಗಾಗಿ y divided by means opposite by hypotenuse side is r. Then y equal to cross multiply r ನ ಈ ಕಡೆ cross multiply ಮಾಡಿದ್ರೆ y equal to r sin theta. Okay. Add these two. ಫಸ್ಟ್ ಸ್ಕ್ವೇರಿಂಗ್ ಇದೆರಡನ್ನು ಸ್ಕ್ವೇರ್ ಮಾಡಿಕೊಂಡು ಅನಂತರ ಆ್ಯಡ್ ಮಾಡಬೇಕು. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಎಲ್ ಎಚ್ ಎಸ್ ಅಲ್ಲಿ. ಓಕೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ನೆಕ್ಸ್ಟ್ ಆಫ್ಟರ್ ದಟ್ ಆರ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಆರ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ. ಫಸ್ಟ್ ಏನು ಮಾಡಬೇಕು, ಸ್ಕ್ವೇರಿಂಗ್ ಆನ್ ಬೋತ್ ದಿ ಸೈಡ್. ಸ್ಕ್ವೇರ್ ಮಾಡಿದ ನಂತರ ಆ್ಯಡ್ ಮಾಡಬೇಕು. ಆಗ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಎಲ್ ಎಚ್ ಎಸ್ ಅಲ್ಲಿ, ಆರ್ ಎಚ್ ಎಸ್ ಅಲ್ಲಿ ಆರ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಆರ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ. ಟೇಕ್ ಆರ್ ಸ್ಕ್ವೇರ್ ಆಸ್ ಕಾಮನ್. ಆರ್ ಸ್ಕ್ವೇರ್ನ ಕಾಮನ್ ಅಂತ ತೆಗೆದುಬಿಟ್ರೆ ಇಲ್ಲಿ ಆ್ಯಕ್ಚುಲಿ ಫಸ್ಟ್ ಏನು ಮಾಡಬೇಕು ಗೊತ್ತಾ, ಇದಕ್ಕೆ ಸ್ಕ್ವೇರಿಂಗ್ ಮಾಡಬೇಕು. ಸ್ಕ್ವೇರ್ ಮಾಡಿ ಮತ್ತೆ ಆ್ಯಡ್ ಮಾಡಬೇಕು.
ಗೊತ್ತಾಯ್ತಲ್ಲ. ಸೊ ಆವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು ಆರ್ ಸ್ಕ್ವೇರ್. ಇದಕ್ಕೆ ಸೊ ಸ್ಕ್ವೇರಿಂಗ್ ಮಾಡಿಕೊಂಡು ಅನಂತರ ಆ್ಯಡ್ ಮಾಡಬೇಕು. ಸ್ಕ್ವೇರಿಂಗ್ ಮಾಡಿ ಅನಂತರ ಆ್ಯಡ್ ಮಾಡಬೇಕು. ಆಗ ಏನಾಗೋದು, ಎಲ್ ಎಚ್ ಎಸ್ಸಲ್ಲಿ ಎಕ್ಸ್ ಸ್ಕ್ವೇರು, ಇಲ್ಲೂ ಎಲ್ ಎಚ್ ಎಸ್ಸಲ್ಲಿ ವೈ ಸ್ಕ್ವೇರು. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಯಿತು ಈಕ್ವಲ್ ಟು ಆರ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ತೀಟಾ, ಆರ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಇಲ್ಲಿ ಆರ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ತೀಟಾ ಅಂತ ಆಗುತ್ತೆ. Then r square is common, take it outside. Then cos square theta plus sin square theta is 1. So r square into 1 is r square. ಆ ಥರ ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಸೊ ನಾವು ಕನ್ಸಿಡರ್ r square equal to x square plus y square, which is a symmetric function, ಓಕೆ. ಸಿಮೆಟ್ರಿಕ್ ಫಂಕ್ಷನ್. ಇವಾಗ ಏನು ಮಾಡಬೇಕು, ಈಗ ಇಲ್ಲಿ ಎಕ್ಸ್ ಇದೆ, ಇಲ್ಲಿ ವೈ ಇದೆ, ಅಂದರೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಆರನ್ನು ವಿತ್ ರೆಸ್ಪೆಕ್ಟ್ ಟು ಎಕ್ಸಿಂದ ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ವೈಯಿಂದ. ಸೊ ಫಸ್ಟು ಇವಾಗ differentiating partially with respect to x, on both the side ಇದಕ್ಕೆ, on both the sides we get ಅವಾಗ ಏನಾಗುತ್ತೆ, ಇದಕ್ಕೆ ಗೊತ್ತಾಯ್ತಲ್ಲ, ಡಿಫ್ರೆನ್ಷಿಯೇಟ್ ಮಾಡಬೇಕು ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬೋತ್ ದಿ ಸೈಡಲ್ಲಿ. ಸೊ ಫಸ್ಟ್ ಆರ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಓವರ್ ಆಲ್, ಆವಾಗ 2r ಅಂತ ಬರುತ್ತೆ. ಎಗೇನ್ ಆರಿಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಚೈನ್ ರೂಲ್ ಅಪ್ಲೈ ಮಾಡಬೇಕಾದ್ರೆ. ಸೊ ಡೆಲ್ ಆರ್ ಬೈ ಡೆಲ್ ಎಕ್ಸ್ ಈಕ್ವಲ್ ಟು ಇಲ್ಲಿ ಇವಾಗ ಆರ್ ಎಚ್ ಎಸ್ಸಿಗೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿದ್ರೆ 2x. ಸೊ ವೈ ಸ್ಕ್ವೇರ್ ಅದರ್ ವೇರಿಯೇಬಲ್ ಅಲ್ಲ, ಸೊ ಹಾಗಾಗಿ ಟ್ರೀಟೆಡ್ ಆಸ್ ಕಾನ್ಸ್ಟೆಂಟ್, ಲಿವ್ ಇಟ್. ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. ಇಟ್ ಇಂಪ್ಲೈಸ್ ಡೆಲ್ ಆರ್ ಬೈ ಡೆಲ್ ಎಕ್ಸ್ ಈಕ್ವಲ್ ಟು ಇಲ್ಲಿ ಆರ್ ಎಚ್ ಎಸ್ ಅಲ್ಲಿ ಎಕ್ಸ್ ಇದೆ, ಎಲ್ ಎಚ್ ಎಸ್ ಅಲ್ಲಿ ಇಲ್ಲಿ ಆರ್ ಇದೆಯಲ್ಲ, ಆರ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಗೊತ್ತಾಯ್ತಲ್ಲ. ಸಿಮಿಲರ್ಲಿ ಡೆಲ್ ಆರ್ ಬೈ ಡೆಲ್ ವೈ, ಬಿಕಾಸ್ ಸಿಮೆಟ್ರಿಕ್ ಅಂತ ಹೇಳಿರೋದ್ರಿಂದ ಸಿಮಿಲರ್ಲಿ ಡೆಲ್ ಆರ್ ಬೈ ಡೆಲ್ ವೈ ಈಕ್ವಲ್ ಟು ವೈ ಬೈ ಆರ್ ಆಗುತ್ತೆ. ಬಟ್ ನಮಗೆ ಬೇಕಾಗಿರೋ ಡೆಲ್ ಆರ್ ಬೈ ಡೆಲ್ ಎಕ್ಸ್ ಸಿಕ್ತು, ಇಲ್ಲಿ ಡೆಲ್ ಆರ್ ಬೈ ಡೆಲ್ ವೈಯು ಕೂಡ ಸಿಕ್ತು. ಈಗ ಇದು ಬೇಕು, ಡೆಲ್ ಸ್ಕ್ವೇರ್ ಆರ್ ಬೈ ಡೆಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೆಲ್ ಸ್ಕ್ವೇರ್ ಆರ್ ಬೈ ಡೆಲ್ ವೈ ಸ್ಕ್ವೇರ್. ಸೊ ಇದಕ್ಕೆ ಗೊತ್ತಾಯ್ತಲ್ಲ. ಸೊ ಮತ್ತೆ ಏನು ಮಾಡಬೇಕು, ಡೆಲ್ ಸ್ಕ್ವೇರ್ ಆರ್ ಡಿವೈಡೆಡ್ ಬೈ ಡೆಲ್ ಎಕ್ಸ್ ಸ್ಕ್ವೇರ್ ಅಂತ ಹೇಳಿದ್ರೆ equal to partial derivative of del r by del x with respect to x. So equal to del by del x, del r by del x ಅಂದರೆ x by r. So apply quotient rule apply ಮಾಡಬೇಕು. Equal to denominator into partial differentiation of the numerator with respect to x is 1 minus numerator into partial derivative of the denominator is del r by del x divided by denominator square is r square. So r into 1 is r minus x, del r by del x is x divided by r square. Take LCM here, r into r is r square minus x square divided by r into r square is r cube. ಸೊ ಆರ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮಾಡಿದರೆ ವೈ ಸ್ಕ್ವೇರ್ ಬರುತ್ತಿಲ್ಲ, ಇಲ್ಲಾಂದರೆ ಹೀಗಿಟ್ಟರೂ ಓಕೆ, ನೋ ಪ್ರಾಬ್ಲಮ್. ಸಿಮಿಲರ್ಲಿ ಸೊ ಇದು ಸಿಮೆಟ್ರಿಕ್ ಫಂಕ್ಷನ್ ಆಗಿರೋದ್ರಿಂದ ಡೈರೆಕ್ಟಾಗಿ ನಾವು ಡೆಲ್ ಸ್ಕ್ವೇರ್ ಆರ್ ಬೈ ಡೆಲ್ ವೈ ಸ್ಕ್ವೇರ್ ಈಕ್ವಲ್ ಟು ಎಲ್ಲಿ ಎಕ್ಸ್ ಇದೆ ಆ ಪ್ಲೇಸಲ್ಲಿ ವೈ ಬರಿಬೇಕಷ್ಟೆ. ಆರ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಕ್ಯೂಬ್. ಓಕೆ, ಇವಾಗ ಎಲ್ ಎಚ್ ಎಸ್ಸಲ್ಲಿ ಏನಲ್ಲಿ ಎಲ್ ಎಚ್ ಎಸ್
ಏನಿದೆ ಎಲ್ ಎಚ್ ಎಸ್ ಈಕ್ವಲ್ ಟು ಡೆಲ್ ಸ್ಕ್ವೇರ್ ಆರ್ ಬೈ ಡೆಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೆಲ್ ಸ್ಕ್ವೇರ್ ಆರ್ ಬೈ ಡೆಲ್ ವೈ ಸ್ಕ್ವೇರ್ ಅಂತ ಇದೆ. ಅದಕ್ಕೆ ಇವಾಗ ಈಕ್ವೇಷನನ್ನು ಆ್ಯಡ್ ಮಾಡಬೇಕು. ಓಕೆ, ಸೊ ಆರ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಕ್ಯೂಬ್ ಪ್ಲಸ್ r square minus y square divided by r cube equal to 1 by r cube into r square minus x square plus r square minus y square. So that is equal to 1 by r cube. Here r square plus r square is 2r square minus x square, ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಅಲ್ವಾ, ಇದು ಮೈನಸ್ ವೈ ಸ್ಕ್ವೇರು. ಸೊ ಮೈನಸ್ಸು ಪ್ಲಸ್ ಅಂತ ಹೇಳಿದ್ರೆ ಮೈನಸ್ ಆಗುತ್ತೆ. ಸೊ ವೈ ಸ್ಕ್ವೇರ್ ಹೀಗೆ ಬರಿಬೋದು. ಈಕ್ವಲ್ ಟು 1 ಬೈ ಆರ್ ಕ್ಯೂಬ್ ಇಂಟು 2r ಸ್ಕ್ವೇರ್ ಮೈನಸ್ ಹಿಯರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು ಆರ್ ಸ್ಕ್ವೇರ್ ಅಂತ ಇದೆಯಲ್ಲ, ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಣ. x square plus y square is r square. So LHS equal to del square r by del x square plus del square r by del y square equal to 1 by r cube into 2r square minus r square is r square. So that is equal to 1 by r. Okay. So next RHS ಅಲ್ಲಿ ಇವಾಗ ಗೊತ್ತಾಯ್ತಲ್ಲ, ಈ ಕಾಲ್ ಇಟ್ ಆಸ್ equation number 1 ಅಂತ ಇಟ್ಕೊಳ್ಳೋಣ. RHS equal to 1 by r del r by del x whole square plus del r by del y whole square. So del r by del x whole square plus del r by del y whole square. ಇದು ಸಿಂಪ್ಲಿಫೈ ಮಾಡಬೇಕು. ಈಕ್ವಲ್ ಟು 1 by r ಆ್ಯಸ್ ಇಟ್ ಈಸ್ ಹಾಗೆ ಹಾಕೋಣ. del r by del x is x by r. So x by r whole square plus del r by del y is y by r. y by r whole square. So equal to square plus y square equal to 1 by r. ನ್ಯೂಮರೇಟರ್ ಅಲ್ಲಿ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಡಿನಾಮಿನೇಟ್ರಲ್ಲಿ ಆರ್ ಸ್ಕ್ವೇರ್ ಇದೆಯಲ್ಲ, ಟೇಕ್ ಇಟ್ ಆಸ್ ಕಾಮನ್ ಅಲ್ಲ, ಎಲ್ ಸಿ ಎಮ್ ತೊಗೋಬೇಕು. ಓಕೆ, ಡಿನಾಮಿನೇಟರಲ್ಲಿ ಆರ್ ಸ್ಕ್ವೇರು, ನ್ಯೂಮರೇಟರಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಈಕ್ವಲ್ ಟು ಇಲ್ಲಿ ಬೇಡ, ಇಲ್ಲಿ ತಗೊಳ್ಳೋಣ. 1 by r ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಹೇಳಿದ್ರೆ ಆರ್ ಸ್ಕ್ವೇರ್ ಅಂತ, ಆರ್ ಸ್ಕ್ವೇರ್ divided by r square. So this cancel, equal to 1 by r. So that is equal to LHS ಅಲ್ವಾ. ಸೊ ಇದನ್ನು ಬೇಕಾದ್ರೆ ಇಕ್ವೇಷನ್ ನಂಬರ್ 2 ಅಂತ ಕಾಲ್ ಮಾಡಿಕೊಡಿ. ಸೊ ದಿಸ್ ಈಸ್ RHS equal to 1 by r del r by del x whole square plus del r by del y whole square. ಸೊ ಇದು 1 by r ಅಂತ ಬಂತಲ್ಲ, RHS ಈಕ್ವಲ್ ಟು ಇಲ್ಲಿ 1 by r ಅಂತ ಬಂದಿದೆ. ಸೊ ದಟ್ ಈಸ್ LHS. ಸೊ LHS RHS ಈಕ್ವಲ್ ಟು LHS, ಹೆನ್ಸ್ ಪ್ರೂವ್ಡ್ ಅಷ್ಟೆ. ನೆಕ್ಸ್ಟ್ ಬಿ ಸಬ್ ಕ್ವಶನ್, del r by del x ಈಕ್ವಲ್ ಟು del x by del r ಅಂತ. ಬಿ del r by del x, del r by del x ಇಲ್ಲಿ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ, x by r ಅಂತ. ಸೊ ದಟ್ ಈಸ್ x ಡಿವೈಡೆಡ್ ಬೈ r. ಸೊ x ಅಂತ ಹೇಳಿದ್ರೇನು, r cos theta. ಸೊ ಈಕ್ವಲ್ ಟು r cos theta divided by r. this r get cancel, equal to cos theta. ಸಿಮಿಲರ್ಲಿ del x by del r ಫೈಂಡ್ ಔಟ್ ಮಾಡಬೇಕು.
del x by del r. ಸೊ ಎಕ್ಸ್ ಅಂತ ಹೇಳಿದ್ರೇನು r cos theta. ಸೊ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು r ಈಕ್ವಲ್ ಟು del by del r ಇಂಟು r cos theta. ಎಕ್ಸ್ ಪ್ಲೇಸಿಗೆ r cos theta ಹಾಕ್ಕೊಳ್ಳಿ. ಸೊ ಇದಕ್ಕೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು, ಗೊತ್ತಾಯ್ತಲ್ಲ. ಸೊ ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಸೆಕೆಂಡ್ ಫಂಕ್ಷನ್ನು del cos theta by r ಅಂತ. ಇಲ್ಲಿ ಥೀಟಾ ಇದೆ, ಇಲ್ಲಿ ಆರ್ ಇದೆ, ಬೇರೆ ಬೇರೆ ವೇರಿಯೇಬಲ್ಲು. ಸೊ ಟ್ರೀಟೆಡ್ ಆಸ್ ಕಾನ್ಸ್ಟೆಂಟ್ ಅಂತ ಟ್ರೀಟ್ ಮಾಡಬೇಕು. ಸೊ ದಟ್ ಈಸ್ 0 ಆಗುತ್ತೆ. ಪ್ಲಸ್ ಸೆಕೆಂಡ್ ಫಂಕ್ಷನ್ ಏನು ಕಾಸ್ ಥೀಟಾ ಇಂಟು ಫಸ್ಟ್ ಫಂಕ್ಷನಿಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. del r by del r ಅಂದರೆ 1. ಸೊ ದಟ್ ಈಸ್ ಈಕ್ವಲ್ ಟು ಕಾಸ್ ಥೀಟಾ. ಸೊ ಇದು ಈಕ್ವೇಷನ್ ನಂಬರ್ 1 ಅಂತಿರಲಿ. ಈಕ್ವೇಷನ್ ನಂಬರ್ 2 ಈಕ್ವಿಟಿಂಗ್ ಈಕ್ವೇಷನ್ ನಂಬರ್ 1 ಆ್ಯಂಡ್ 2. ಈಕ್ವೇಷನ್ ನಂಬರ್ 1 ಆ್ಯಂಡ್ 2 ಈಕ್ವೇಟ್ ಮಾಡಿದರೆ ಈಕ್ವೇಷನ್ ನಂಬರ್ 1 ಈಸ್ del r by del x ಈಕ್ವಲ್ ಟು ಈಕ್ವೇಷನ್ ನಂಬರ್ 2 ಈಸ್ del x by del r. ಎರಡು ಕಾಸ್ ಥೀಟಾ ಬಂದಿದೆಯಲ್ಲ, ಗೊತ್ತಾಯ್ತಲ್ಲ. ಹೆನ್ಸ್ ಪ್ರೂವ್ಡ್. ಈಗ ಬುಕ್ ನೋಡೋಣ. Observing the desired result, we need to first express r as a function of x and y. X equal to r cos theta, y equal to r sin theta gives x square plus y square equal to r square. Now consider r square equal to x square plus y square, which is a symmetric function. Differentiating partially with respect to x on both sides we get ಇದಕ್ಕೆ partially differentiation apply ಮಾಡಬೇಕು with respect to x ಇಂದ. ಆವಾಗ ನಮಗೆ ಈ ಆನ್ಸರ್ ಬರುತ್ತೆ. ಓಕೆ, ಸಿಮಿಲರ್ಲಿ del r by del y ಎಕ್ಸ್ ಪ್ಲೇಸಿಗೆ y ಹಾಕಿದರೆ ಈ ಆನ್ಸರ್ ಬರುತ್ತೆ, ಗೊತ್ತಾಯ್ತಲ್ಲ. ಸೊ del r by del x ಆಯಿತು, del r by del yನೂ ಆಯಿತು, ಇದು ಮತ್ತು ಇದು ಆಯಿತು. ನೆಕ್ಸ್ಟ್ ಎಲ್ ಎಚ್ ಎಸ್ ಅಲ್ಲಿ del square r by del x square ಆ್ಯಂಡ್ del square r by del y square ಇದೆಯಲ್ಲ. ಹಾಗಾಗಿ ಏನು ಮಾಡಬೇಕು, ಇದಕ್ಕೆ ಇನ್ನೊಮ್ಮೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಅಪ್ಲೈ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸಿಂದ, ಇದಕ್ಕೆ ವಿತ್ ರೆಸ್ಪೆಕ್ಟ್ ಟು ವೈ ಇಂದ. ಫಸ್ಟ್ ಇದಕ್ಕೆ ಅಪ್ಲೈ ಮಾಡೋಣ. ಸೊ ಪಾರ್ಷಿಯಲ್ ಡೆರಿವೇಟಿವ್ ಆಫ್ del r by del x ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿದ್ರೆ ಇದು ಅಪ್ಲೈಯಿಂಗ್ ಕೋಶೆಂಟ್ ರೂಲ್. ಇದಕ್ಕೆ ಅಪ್ಲೈ ಮಾಡಬೇಕು, ಕೋಶೆಂಟ್ ರೂಲ್ ಅಪ್ಲೈ ಮಾಡಬೇಕು. ಕೋಶೆಂಟ್ ರೂಲ್ ಅಂದರೆ ಡಿನಾಮಿನೇಟರ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಡಿನಾಮಿನೇಟರ್ ಡಿವೈಡ್ ಬೈ ಡಿನಾಮಿನೇಟರ್ ಸ್ಕ್ವೇರ್. ಸೊ ಇಲ್ಲಿ ನೋಡಿ, del square r by del x square ಡಿನಾಮಿನೇಟರ್ ಇಂಟು ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ದಿ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ದಿ ಡಿನಾಮಿನೇಟರ್ ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ದಿ ಡಿನಾಮಿನೇಟರ್. ಅದನ್ನು ಸಿಂಪ್ಲಿಫೈ ಮಾಡಬೇಕು, ಹೀಗೆ ಬರುತ್ತೆ. ಸಿಮಿಲರ್ಲಿ ಆರ್ ಅನ್ನೋದು ಫಂಕ್ಷನ್ ಆಫ್ ಎಕ್ಸ್ ಆ್ಯಂಡ್ ವೈ, ಮತ್ತು ಇದು ಸಿಮೆಟ್ರಿಕ್ ಅಂತ ಆಯ್ತಲ್ಲ, ಹಾಗಾಗಿ ಎಕ್ಸ್ ಪ್ಲೇಸಲ್ಲಿ ವೈ ಹಾಕೋಬೇಕಷ್ಟೆ. del square r by del y square equal to r square minus y square divided by r cube. ಮತ್ತಿವಾಗ ಇದೆರಡನ್ನು ಆ್ಯಡ್ ಮಾಡೋಣ. ಇದೆರಡು ಈಕ್ವೇಷನ್ಸನ್ನು ಆ್ಯಡ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ 1/r ಬರುತ್ತೆ. ಸೊ ನೆಕ್ಸ್ಟ್ ಆರ್ ಎಚ್ ಎಸ್ದು ಈಕ್ವೇಷನ್ ಬರಿಬೇಕು. ಗಿವನ್ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ ಕ್ವಶನ್ಸಲ್ಲಿ, ಅದರದ್ದು ಆರ್ ಎಚ್ ಎಸ್ ಬರುತ್ತೋ ಅದಕ್ಕೆ ಇವಾಗ ಸಬ್ಸ್ಟಿಟ್ಯೂಷನ್ ಮಾಡೋಣ. 1/r ಆ್ಯಸ್ ಇಟ್ ಈಸ್. del r by del x ಅಂದರೆ x square by r square, x/r ಅಂತ. ಇಲ್ಲಿ ಮೇಲ್ ಸ್ಕ್ವೇರ್ ಇದೆಯಲ್ಲ, ಹಾಗಾಗಿ x square by r square ಆಗುತ್ತೆ. del r by del y ಅಂತ ಹೇಳಿದ್ರೆ y/r. ಸೊ ಅದನ್ನು ಸ್ಕ್ವೇರ್ ಮಾಡಿದರೆ y square by r square. ಈಗ ಎಲ್ ಸಿ ಎಮ್ ತೊಗೊಂಡ್ರೆ r square ಮತ್ತು ನ್ಯೂಮರೇಟರಲ್ಲಿ x square plus y square. x square plus y square ಅಂತ ಹೇಳಿದ್ರೆ ಈಸ್ ಗಿವನ್ ಇನ್ ದಿ ಸೊಲ್ಯೂಷನಲ್ಲೇ ಬರೆದಿದ್ದೇವೆ. x square plus y square ಮ್ಯಾಡ್ ಮಾಡಿದಾಗ ನಮಗೆ r square ಬರುತ್ತೆ. ದೀಸ್ ಟು ಆರ್ ಕ್ಯಾನ್ಸಲ್. ಸೊ ಆರ್ ಎಚ್ ಎಸ್ ಈಕ್ವಲ್ ಟು 1/r. ದಸ್ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. ನೆಕ್ಸ್ಟ್ ಆಪ್ಷನ್ ಬಿ, del r by del x is x/r ಅಂತ ನಮಗೆ ಬಂದಿದೆ. ಓಕೆ, ಸೊ ಎಕ್ಸ್ ಅಂದರೆ r cos theta is given in the question divided by r get cancel cos theta. Since x equal to r cos theta is given in the problem, ಇದಕ್ಕೇನೆ ಇವಾಗ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಆರ್ ಮಾಡಿದರೆ cos theta ಬರುತ್ತೆ. ಅಂದರೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಸೆಕೆಂಡ್ ಈಸ್ 0 ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಈಸ್ ಇಲ್ಲಿ cos theta ಇಂಟು del r by del r ಅಂದರೆ 1 ಆಗುತ್ತೆ. ಸೊ ದೆನ್ del x by del r is cos theta. ಬೋತ್ ಆರ್ ಈಕ್ವಲ್. ಅಲ್ಲಿಗೆ del r by del x equal to del x by del r. Okay, hence proved. Thank you so much.